ವೇದಾಂತ್, ಸಾರ್ಥಕ್, ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಇವತ್ತು ಸ್ವಲ್ಪ ಲೈಟಾಗಿ ಚಳಿ ಇದೆ, ಕಂಪ್ನಿ ಕೊಡ್ತೀರಾ? ಹೇಗೋ ತಪ್ಪಿಸ್ಕೊಂಡೆ. ತಪ್ಪಿಸ್ಕೊಂಡ ಅದು ನಾನು. ಅಷ್ಟಕ್ಕೂ ನನ್ನ ಹಿಡ್ಕೊಂಡು ಹೋದವ್ರು ಯಾರು? ನಿನ್ನನ್ನು ನೀನು ಜೇಮ್ಸ್ ಬಾಂಡ್ ಅನ್ಕೊಂಡಿದ್ಯಾ ಮಿಸ್ಟರ್ ವೇದಾಂತ್? ಕಿಡ್ನ್ಯಾಪ್ ಮಾಡ್ತಾನಂತೆ, ಕಿಡ್ನ್ಯಾಪ್. ಕನ್ನಡಿಲಿ ಒಂದ್ಸತಿ ಮುಖ ನೋಡ್ಕೋ. ಸಾರ್ಥಕ್, ನಾನು ನಿಜವಾದ ಮುಖ ನೋಡಿರೋದು ವೇದಾಂತ್ ಮಾತ್ರ. ಆದರೆ ಇವತ್ತು ಆ ಅದೃಷ್ಟ ನಿನಗೂ ಬಂದಿದೆ. ಬರೀ ಬಿಸ್ನೆಸ್ ಅಂತ ಓಡಾಡಿ ನಂಬರ್ 1 ಆದರೆ ಸಾಲದು ಮರಿ. ಈ ಫೀಲ್ಡಲ್ಲಿ ನಿನಗೆ ನಯಾ ಪೈಸೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅದರಲ್ಲೂ ನೀನು ಎದುರಾಕೊಂಡಿರೋದು ನನ್ನಂಥ ಮಾಸ್ಟರ್ ಮೈಂಡ್ನ. ಇನ್ನೊಂದು ವಿಷಯ ಗೊತ್ತಾ? ನಿನ್ನೆ ನೀವು ರೂಮ್ ಹತ್ರ ಬಂದಾಗ ನಾನು ರೂಮಲ್ಲೇ ಇದ್ದೆ. ಚಮಕ್ ಕೊಡೋಣ ಅಂತ ಬಾತ್ರೂಮಲ್ಲಿ ಔಸ್ಕೊಂಡಿದ್ದೆ. ನಿಮ್ಮ ಹುಡುಗರು ಅದು ಯಾರನ್ನು ಇಟ್ಕೊಂಡು ಹೋದ್ರೋ ಏನೋ ಪಾಪ. ಹಾಗಾದ್ರೆ ನಾವು ಕಿಡ್ನಾಪ್ ಮಾಡಿದ್ದು ಯಾರು? ವಿಕ್ಕಿ ಬಾಬಾ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಆರ್ತಿ ಅಕ್ಕ ತುಂಬ ಟೆನ್ಷನ್ ಆಗಿದ್ದಾಳೆ. ವಿಕ್ಕಿ ಬಾಬಾ ಬೇರೆ ಎಲ್ಲೂ ಕಾಣ್ತಿಲ್ಲ. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಗೌತಮ್ ಕಾಣ್ತಿಲ್ಲ ಅಂತ ಎಲ್ಲರೂ ಗಾಬರಿ ಆಗಿದ್ರು. ಎಲ್ಲ ಬರೀ ಕನ್ಫ್ಯೂಷನ್. ಕಾಂತ, ಹೇ ಕಾಂತ. ಬಾಸ್, ಗುಡ್ ಮಾರ್ನಿಂಗ್ ಬಾಸ್. ಹ್ಯಾವ್ ಎ ನೈಸ್ ಡೇ. ಬಾಸ್, ನಾನು ಎಚ್ಚರವಾಗೇ ಇದ್ದೀನಿ. ನಾನು ನಿದ್ದೆ ಗಂಡಲ್ಲೂ ಇಲ್ಲ, ಕನಸು ಕಾಣ್ತಾ ಇರಲಿಲ್ಲ. ಕನಸಲ್ಲಿ ನಿಮ್ಮ ಹೊಟ್ಟೆನೂ ಹೊಡಿತಾ ಇರಲಿಲ್ಲ. ನೋಡಿ ಇಡಿಯಟ್. ಗೌತಮ್ನ ಎತ್ತಾಕೊಂಬನ್ನಿ ಅಂದ್ರೆ ಯಾರನ್ನ ಕರ್ಕೊಂಬಂದಿದ್ದೀರಾ? ಹಾಗಿದ್ರೆ ಬಂದವನು ಗೌತಮ್ ಅಲ್ವಾ? ಏಯ್ ತಡಿಯೋ, ನನ್ನ ಮಗನೇ, ಗೌತಮ್ನ ಕರ್ಕೊಂಬಾರ ಅಂದ್ರೆ ಯಾರನ್ನ ಕರ್ಕೊಂಬಂದು? ಸರ್, ನೀವು ಹೇಳ್ದಂಗೆ ವೈಟ್ ಆ್ಯಂಡ್ ವೈಟ್ ಬೇಕು ಅಂದಿದ್ರ, ಅವನೇ ತಗೊಂಡು ಬಂದೆ. ತೇರಿಕೆ ಹೋಗಿ ಹೋಗಿ ನಿನ್ನನ್ನು ನಂಬುದ್ನಲ್ಲ. ನಾಯಿಗೆ ಹೇಳಿದ್ರೆ ಅದು ತನ್ನ ಬಾಲಕ್ಕೆ ಹೇಳ್ತಂತ. ಯಾರನ್ನ ಎತ್ತಾಕೊಂಬಂದಿದ್ದೀರೋ ಮೊದಲು ಕರ್ಕೊಂಬನ್ನಿ. ಹೂ ಕಾಡ್ಸಿಲ್ಲ, ನಡಿಯೋ. ಈ ರೌಡಿ ದಡಿಯ ಗಾಡ್ಸಿಲ್ಲ ನನ್ನ ಮಗ ಯಾವನು ಡ್ರ್ಯಾಕುಲನ್ ಎತ್ತಕೊಂಡ್ಬಂದ್ಬಿಟ್ಟವನಲ್ಲಪ್ಪ. ಮಾವ ನೀನಾ? ಮಾವ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೇಗ್ ಸಿಕ್ಕಾಕೊಂಡೆ? ಹೆಂಗಾದ್ರೂ ಮಾಡಿ ಮದುವೆ ಗಂಡು ರೂಮ್ಗೆ ಹೋಗಿ ಅವ್ನ ತಲೆ ಮೇಲೆ ಒಂದು ಹಾಕಿ ಎತ್ತಾಕೊಂಬರೋದು. ಒಟ್ಟಿನಲ್ಲಿ ನಾನು ಕಾಣಿಸ್ಬಾರ್ದು ಅಂದರೆ ಇದೇ ಸರಿ.
ಎಲ್ಲೋದ ಇವನು ಬಾತ್ರೂಮಲ್ಲಿ ಇರ್ಬೇಕಾ? ಗೊತ್ತಿಲ್ಲ ಅವಾಗ ಒಳಗೆ ಸೇರ್ಕೊಂಬಿಟ್ಟ. ಒಳಗೆ ಹೋದ ಆಚೆ ಬರಲೇಬೇಕಲ್ವಾ, ಇಲ್ಲೇ ಕೂತ್ಕೊಂಬಿಡೋಣ. ನನ್ನ ಕರ್ಮ ಮವ, ಹೋಗಿ ಹೋಗಿ ನೀನ್ ಇಲ್ಲಿ ಸಿಗಾಕೊಂಡಿದ್ಯಲ್ಲ. ಇಲ್ಲ ಅಲಿಮಯ್ಯ, ನನ್ನ ಪುಣ್ಯ. ನಿಜವಾಗ್ಲೂ ನನ್ನ ಸುತ್ತ ನಾನು ಗೂಬೆಗಳನ್ನ ಸೇರಿಸ್ಕೊಂಡೆ. ಬಾಸ್, ಇವರು ನಿಮ್ಮ ಮಾಮನ? ಮ್ಯಾಮಲ್ವೋ ಮಾವ. ವೇದಾಂತ್ ಇವ್ರು ಇಲ್ಲೇನು ಮಾಡ್ತೀಯಾರೆ? ಅವ ನೀನು ಇಲ್ಲಿ ಹೇಗೆ ಬಂದೆ? ಅದೇ ಸಿಂಪಲ್ಲು. ನೀನು ಬಾಂಬೆ ಅಂತ ಹೋದಲ್ಲ, ನನಗೆ ಯಾಕೋ ಸ್ವಲ್ಪ ಡೌಟ್ ಬಂದು ನಿನ್ನ ಫಾಲೋ ಮಾಡ್ಕೊಂಡು ಬಂದೆ ಕಣೋ. ಬಾಸ್ಗೂ ಬೇತಾಳ ಇದೆ ಅಂತ ಆಯ್ತು. 4 ಬಿಡು ಇವನಿಗೆ. MLAನೇ ತಗೊಂಬಂದಿದ್ದಾನೆ ಮಂಗ. ಈ ಡ್ರ್ಯಾಕುಲಾ ನನ್ನ ಮಗ MLAನಾ? ನಮಗೆ ಬರಲ್ಲ. ಬಿಡೋ, ಬಿಡೋ. ವೇದಾಂತ, ಈ ಡುಮ್ಮ ಮತ್ತೆ ಕನ್ಫ್ಯೂಸ್ ಆಗಿದ್ದಾನೆ. ಬಿಡಕಲ್ವ? ನೀನೆಂತ ಕಿಲಾಡಿ ಅಂತ ನನಗೆ ಗೊತ್ತಿಲ್ಲಮ್ಮ. ನೀನು ಇಲ್ಲಿಗೆ ಬಂದಿದ್ದೆ ವಿಕ್ರಾಂತ್ ಯಾರನ್ನ ಲವ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ವಿಷಯ ಗೊತ್ತಾದ್ಮೇಲೆ ನೀನು ಅದನ್ನ ಅಮ್ಮನಿಗೆ ಹೇಳ್ತೀಯ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಮದುವೆ ಮುಗಿಯೋವರೆಗೂ ಇವನ್ನ ಎಲ್ಲೂ ಹೊರಗಡೆ ಹೋಗೋದು ಬಿಟ್ಬಿಡಿ. ಬನ್ನಿ ಸಾರ್ಥಕ್. ವೇದಾಂತ, ವೇದಾಂತ, ಬಿಡ. ಕಾಡ್ತಿಲ್ಲ, ನಿನ್ನಿಂದಾಗಿ ನಾನು ಉಗಿಸ್ಕೋಬೇಕಾಗಿ ಬಂತು. ಹೋಗಿ ಹೋಗಿ ಈ ಡ್ರ್ಯಾಕುಲಾನ ಎತ್ತಾಕೊಂಡ್ ಬಂದಿದ್ಯಲ್ಲ. ಏನಂದೆ? ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಡ್ರ್ಯಾಕುಲಾ ಅಂದ್ರೆ MLA ಅಂತ. ಹತ್ತು ನಿಮಿಷನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ನಾನು. ಹಲೋ, ಏನು ಹೇಳು? ಹಲೋ ಬಾಸ್, ಎಲ್ಲಿದ್ದೀರಾ? ನಿನ್ನೆ ಬೇಡ ಬೇಡ ಅಂದ್ರು ಇಲ್ಲೇ ಓಡಾಡ್ಕೊಂಡಿದ್ರಿ, ಇವಾಗ ಬೇಕು ಅಂದ್ರು ಕಾಣಿಸ್ತಾ ಇಲ್ಲ. ಏನಿಮ್ ಅಕ್ಕಿ ಕಪ್ಪು? ದೊಡ್ಡದಾಗ ನನಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ ನನಗೆ ಹೇಳ್ತೀಯಲ್ಲ. ನಾನು 10 ನಿಮಿಷ ಕಾಣಿಸ್ತಿಲ್ಲ ಅಂದರೆ ಫೋನ್ ಮಾಡಿ ಕರಿತೀನಿ. ಈಗ ಗೊತ್ತಾಯ್ತಾ ನನಗೆ ನೀನು ಬೇಕು, ನಿನಗೆ ನಾನು ಬೇಕು ಅಂತ? ಒಳ್ಳೆ ಗೋಳು ಗುರು ನಿಂದು. ಯಾರು ಬೇಡ. ಇಲ್ಲಿ ನಾನು ಮಾತಾಡ್ತಿರೋದು ಬರೀ ನಮ್ಮಿಬ್ರ ಬಗ್ಗೆ ಅಲ್ಲ. ನಾವು ಅಂದ್ರೆ ಅಕ್ಕ, ವಿಕ್ಕಿ ಬಾಬಾ ಎಲ್ಲಾನು. ವಿಕ್ಕಿ ಬಾಬಾ ಕಾಣಿಸ್ತಿಲ್ಲ, ನೋಡ್ತಿದ್ದ ಟೈಮ್ ಬೇರೆ ಬರ್ತಾ ಇದೆ. ವಿಕ್ಕಿ ಬಾಬಾ ಎಲ್ಲೋಗಿದ್ದಾರೆ? ವಾಟ್? ವಿಕ್ರಾಂತ್ ಇನ್ನು ಮಂಟಪದ ಹತ್ರ ಬಂದಿಲ್ವಾ?